ಆತ್ಮೀಯ ಭಾರತೀಯ ನಾಗರಿಕರಿಗೆ ನಾನು ಡಿ ವಿ ಸರಾಫ್ ಮಾಡುವ ವಂದನೆಗಳು. ನಾನು ಡಿ ವಿ ಸರಾಫ್ ಫಾರ್ ದ ನೇಷನ್ ಎಂದು ಒಂದು ಆ್ಯಪ್ ಬಿಡುಗಡೆ ಮಾಡಿದ್ದೇನೆ. ಇದು ನಮ್ಮ ರಾಷ್ಟ್ರ ಹಾಗೂ ನಮ್ಮ ನಾಗರಿಕರ ಹಿತದೃಷ್ಟಿಯಿಂದ ಬಿಡುಗಡೆ ಆಗಿದೆ. ಇದನ್ನು ತಾವೆಲ್ಲರೂ ದಯಮಾಡಿ ನೋಡಬೇಕಾಗಿ ವಿನಂತಿ. ಈಗ 4ನೇ ಭಾಗದಲ್ಲಿ ನಾನು ತಿಳಿಸುವುದೇನೆಂದರೆ, ಸರ್ಕಾರದವರು ಅನೇಕ ನಮ್ಮ ಮಹಿಳೆಯರಿಗಾಗಿ ಯೋಜನೆಗಳನ್ನು ಉಚಿತವಾಗಿ ಹಣವನ್ನು ಕೊಡುವ ದೃಷ್ಟಿಯಿಂದ ಮಾಡಿದ್ದಾರೆ. ಉದಾಹರಣೆಗೆ ಮಹಿಳಾ ಸನ್ಮಾನ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಲಾಡಕಿ ಬಹಿನಾ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನು ಮಾಡಿ ಪ್ರತಿ ತಿಂಗಳು ಅವರಿಗೆ 1000, 1500, 2000 ಹೀಗೆ ಕೊಡುವಂತೆ ಮಾಡಿದ್ದಾರೆ. ಆದರೆ ಇದು ಸೂಕ್ತವಲ್ಲವೆಂದು ನನ್ನ ಅನಿಸಿಕೆ. ತಮ್ಮ ಮತವನ್ನು ಹಾಕಿಕೊಳ್ಳುವ ದೃಷ್ಟಿಯಿಂದ ಮಹಿಳೆಯರಿಗೆ ಇದನ್ನು ಮಾಡಿದ್ದಾರೆ. ಆದರೆ ಈಗ ನಮ್ಮ ಮಹಿಳೆಯರು ನಮ್ಮ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಮಹಿಳೆ ಅಬಲೆ ಅಲ್ಲ ಸಬಲೆ ಎಂದು ಸಿದ್ಧಪಡಿಸಿದ್ದಾರೆ. ಉದಾಹರಣೆಗೆ ಆ ಕಾಲದಲ್ಲಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ರಾಣಿ ಚೆನ್ನಮ್ಮ ಇವರು ತಮ್ಮ ಕಂದನನ್ನು ಬೆನ್ನ ಮೇಲೆ ಕಟ್ಟಿಕೊಂಡು ಬ್ರಿಟಿಷರ ಕೂಡ ಸಂಘರ್ಷ ಮಾಡಿ ಹೋರಾಡಿ ಇವರು ಶೂರರೆಂದು ಸಾಬೀತು ಮಾಡಿದ್ದಾರೆ. ಅಲ್ಲದೆ ಇತ್ತಿತ್ತಲಾಗಿ ಸುನೀತಾ ವಿಲಿಯಮ್ಸ್ ಇವರು ಚಂದ್ರಯಾನದಲ್ಲಿ ಸಂಘರ್ಷವನ್ನು ಮಾಡುತ್ತಿದ್ದಾರೆ ಮತ್ತು PT ಉಷಾ ಇವರು 9 ಚಿನ್ನದ ಮಹಿಳೆಯೆಂದು ಪ್ರಸಿದ್ಧಿ ಪಡೆದಿದ್ದಾರೆ. ಅಲ್ಲದೆ ಇತ್ತಿತ್ತಲಾಗಿ ಮನು ಭಾಕರ್ ಇವರು ಒಲಿಂಪಿಕ್ದಲ್ಲಿ ಶೂಟಿಂಗ್ದಲ್ಲಿ ಪದಕಗಳನ್ನು ಗಿಟ್ಟಿಸಿ ನಮ್ಮ ಭಾರತಕ್ಕೆ ಗೌರವವನ್ನು ತಂದಿದ್ದಾರೆ. ಅಲ್ಲದೆ ನಮ್ಮ ಅಕ್ಕ ತಂಗಿಯಂದಿರು ಗ್ರಾಮೀಣ ಇಲಾಖೆಯಲ್ಲಿ ಇರುವವರು ಕೃಷಿಯಲ್ಲಿ ಕೆಲಸ ಮಾಡಿ ಪ್ರತಿದಿನ ಕನಿಷ್ಠವೆಂದರೂ 500 ರೂಪಾಯಿ ದುಡಿದು ಹೆಮ್ಮೆಯಿಂದ ಜೀವನ ಸಾಗಿಸುತ್ತಿದ್ದಾರೆ. ಅಂದರೆ ಪ್ರತಿ ತಿಂಗಳು ಇವರು 15ರಿಂದ 20 ಸಾವಿರ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ. ಅಂದ ಮೇಲೆ 1000, 2000 ಇದು ಸನ್ಮಾನ ಎಂದು ಹೇಳುವುದು ಸೂಕ್ತವಲ್ಲ. ತಮಗೆ ಮತದ ದೃಷ್ಟಿಯಿಂದ ಮೋಹ ಮಾಡಲು ಇದನ್ನು ಮಾಡಿರಬಹುದು. ಆದರೆ ನಮ್ಮ ಮಹಿಳೆಯರು ಬಹಳ ಜಾಣರು. ಇವರು ಇದನ್ನೆಲ್ಲ ತಿಳಿದುಕೊಂಡಿದ್ದಾರೆ. ಇದು ಬಹು ದಿವಸ ನಡೆಯುವಂಥ ಒಂದು ಕಾರ್ಯವಲ್ಲ. ಆದ್ದರಿಂದ ತಾವು ನಿಜವಾಗಿ ಸನ್ಮಾನ ಮಾಡುವುದೇ ಆದರೆ ಅವರಿಗೆ ಗೃಹ ಉದ್ಯೋಗಗಳನ್ನು ಸೃಷ್ಟಿಸಿ ಅವರು ಸ್ವಾವಲಂಬಿಯಾಗಿ ಜೀವನವನ್ನು ಸಾಗಿಸುವಂತೆ ಮಾಡಿರಿ. ಜಪಾನ್ ಮತ್ತು ಚೈನಾ ದೇಶದಲ್ಲಿ ಮಹಿಳೆಯರಿಗಾಗಿ ಗೃಹ ಉದ್ಯೋಗಗಳನ್ನು ಸೃಷ್ಟಿಸಿ ಅನೇಕ ಕೈಗಾರಿಕೆಗಳನ್ನು ಅವರಿಗೆ ಕೊಟ್ಟು ಅವರು ತಮ್ಮ ಸ್ವಂತ ಸಂಪಾದನೆಯನ್ನು ಮಾಡುವಂತೆ ಹಾಗೂ ಸ್ವಾಭಿಮಾನದ ಜೀವನವನ್ನು ನಡೆಸುವಂತೆ ಮಾಡಿದ್ದಾರೆ. ಅದರಂತೆ ನೀವು ಕೂಡ ಅವರಿಗೆ ಸ್ವಾಭಿಮಾನದಿಂದ ಜೀವನ ಸಾಗಿಸುವಂಥ ಯೋಜನೆಗಳನ್ನು ಕಲ್ಪಿಸಿರಿ. ಅಂದರೆ ಅವರ ಸಂಪಾದನೆಯೂ ಹೆಚ್ಚಾಗುವುದು ಹಾಗೂ ರಾಷ್ಟ್ರದ ರಾಜಸ್ವವು ಹೆಚ್ಚಾಗುವುದು. ಆದ್ದರಿಂದ ಇದರ ಬಗ್ಗೆ ವಿಚಾರಿಸಬೇಕು ಮತ್ತು ನಮ್ಮ ಅಕ್ಕ ತಂಗಿಯಂದಿರು ಇದರ ಬಗ್ಗೆ ಸೂಕ್ತವಾಗಿ ವಿಚಾರ ಮಾಡಿರಿ. ನಿಮಗೆಲ್ಲರಿಗೂ ತಿಳಿದ ವಿಷಯ, ಇವರು ಮತಕ್ಕಾಗಿಯೇ ಕೇವಲ 1000, 2000 ಕೊಡ್ತಿದ್ದಾರೆ. ಮತ್ತೊಬ್ಬರು ಕೊಟ್ಟ ಹಣ ಎಷ್ಟು ದಿನದ್ದು ಇದನ್ನು ವಿಚಾರ ಮಾಡಿರಿ. ಇಷ್ಟು ಹೇಳಿ ನನ್ನ 4ನೇ ಭಾಗವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಮಹಿಳಾ ಶಕ್ತಿ.